ನೋಡಿ ನೈನ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಮೋನಿಕಾ ಹ್ಯಾಸ್ ಎ ಪೀಸ್ ಆಫ್ ಕ್ಯಾನ್ವಸ್ whose area is 551 meter square. She uses it to have a conical made with a base radius of 7 meter. Assuming that all the stitching margins and the wastage incurred while cutting, sorry, while ಬರಿಬೇಕಾಗಿತ್ತು, while cutting amounts to approximately 1 meter square. Find the volume of the tent that can be with it ಅಂತ. ಅಂದ್ರೆ ನೋಡಿ, ಮೋನಿಕಾ ಹತ್ರ ಪೀಸ್ ಆಫ್ ಕ್ಯಾನ್ವಸ್ ಇದೆ, ಅದರ ಏರಿಯಾ ಎಷ್ಟಿದೆ, 551 ಮೀಟರ್ ಇದೆ. ಓಕೆ, ಶಿ ಯೂಸಸ್ ಇಟ್ ಟು ಮೇಕ್ ಎ ಕೋನಿಕಲ್ ಟೆಂಟ್. ಆ ಕೋನಿಕಲ್ ಟೆಂಟ್ ಮಾಡೋದಕ್ಕೆ ಯೂಸ್ ಮಾಡಿದಾಳೆ. ರೇಡಿಯಸ್ ಎಷ್ಟು ಇಟ್ಟಿದ್ದಾಳೆ, 7 ಮೀಟರ್ ಇಟ್ಟಿದ್ದಾಳೆ. ಇನ್ನು ಮಾರ್ಜಿನ್ ವೇಸ್ಟೇಜ್ ಎಲ್ಲ ಹೋಗುತ್ತಲ್ವಾ, ಈ ರೀತಿ ಸ್ಟಿಚ್ ಮಾಡೋದ್ರೊಳಗಡೆ, ನಮ್ಗೆ ಕಟ್ ಮಾಡೋದ್ರೊಳಗೆ, ಸ್ಟಿಚಿಂಗ್ ಮಾಡೋದ್ರೊಳಗಡೆ ಮಾರ್ಜಿನ್ ಹೋಗುತ್ತಲ್ವಾ, ಸೊ ಅದು ಎಷ್ಟು ಹೋಗಿದೆ, 1 ಮೀಟರ್ ಸ್ಕ್ವೇರ್ ಹೋಗಿದೆ. ಈಗೇನ್ ಕೇಳಿದರೆ, ಫೈಂಡ್ ದ ವಾಲ್ಯೂಮ್ ಆಫ್ ದ ಟೆಂಟ್ ದಟ್ ಕ್ಯಾನ್ ಬಿ ಮೇಡ್ ವಿತ್ ಇಟ್ ಅಂತ. ಸೊ ವಾಲ್ಯೂಮ್ ಫೈಂಡ್ ಔಟ್ ಮಾಡಕ್ ಕೇಳಿದ್ದಾರೆ. ಸೊ ವಾಲ್ಯೂಮ್ ಆಫ್ ದ ಕೋನಿಕಲ್ ಟೆಂಟ್ ಅಂದ್ರೆ ಕೋನೆ, ವಾಲ್ಯೂಮ್ ಆಫ್ ದ ಕೋನ್. ಫಾರ್ಮುಲಾ ಏನ್ ಗೊತ್ತು ನಮ್ಗೆ, 1/3πr² ಅಲ್ವಾ. ಸೊ ಈಗ ನೋಡಿ, ಫಸ್ಟು ಕ್ಯಾನ್ವಾಸ್ ಎಷ್ಟಿತ್ತು ಅದನ್ನ ಬರೆಯೋಣ. ಟೋಟಲ್ ಕ್ಯಾನ್ವಾಸ್ ಎಷ್ಟಿತ್ತು, 551 ಮೀಟರ್ ಸ್ಕ್ವೇರ್ ಇತ್ತು. ವೇಸ್ಟೇಜ್, ಸ್ಟಿಚಿಂಗ್ ಅಲ್ಲಿ ಮಾರ್ಜಿನ್ ಎಲ್ಲ ವೇಸ್ಟೇಜ್ ಎಷ್ಟು ಹೋಗಿದೆ, 1 ಮೀಟರ್ ಸ್ಕ್ವೇರ್ ಹೋಗಿದೆ. ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬಂತು, 550 ಮೀಟರ್ ಸ್ಕ್ವೇರ್ ಬಂತು. ಇದು ಆಕ್ಚುಯಲ್ ಏರಿಯಾ ಇರೋದು. ಓಕೆ, 550 ಮೀಟರ್ ಸ್ಕ್ವೇರ್. ಓಕೆ, ಈಗ ಇದನ್ನ ರಬ್ ಮಾಡ್ತೀನಿ. ಈಗ ನಮ್ಗೆ ಫಾರ್ಮುಲಾದಲ್ಲಿ ಹೈಟ್ ಇದೆ, ನಮ್ಗೆ ಇಲ್ಲಿ ಹೈಟ್ ಕೊಟ್ಟಿಲ್ಲ. ನಾವು ಹೈಟ್ ಫೈಂಡ್ ಔಟ್ ಮಾಡ್ಬೇಕು ಅಂತಂದ್ರೆ ನಮ್ಗೆ ಬರೀ ರೇಡಿಯಸ್ ಒಂದೇ ಇದ್ರೂ ಬರಲ್ವಲ್ಲ. ಸೊ ಅದಕ್ಕೆ ಏನ್ ಮಾಡೋಣ, ಏರಿಯಾ ಇಟ್ಕೊಂಡು ನಾವು ಹೆಚ್ಚು ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡಿ, ಏರಿಯಾ ಆಫ್ ಕೋನ್, ಏರಿಯಾ ಆಫ್ ದ ಕೋನ್ ಏನು ಏನ್ ಬಂದಿದೆ ಇಲ್ಲಿ, ಅವ್ರು ಕೊಟ್ಟಿದ್ದಾರೆ 550 ಮೀಟರ್ ಸ್ಕ್ವೇರ್. ಏರಿಯಾ ಆಫ್ ದ ಕೋನ್ ಫಾರ್ಮುಲಾ ಏನು, πRL ಇಸ್ ಈಕ್ವಲ್ಸ್ ಟು 550. ಪೈ ಅಂದ್ರೆ 22/7 ಇಂಟು ರೇಡಿಯಸ್ ಅಂದ್ರೆ 7 ಕೊಟ್ಟಿದ್ದಾರೆ. ಇನ್ನು ಎಲ್ ಅಂದ್ರೆ ನಮ್ಗೆ ಗೊತ್ತಿಲ್ಲ, ನಾವು ಫೈಂಡ್ ಔಟ್ ಮಾಡ್ಬೇಕು. ಸೊ ನೋಡಿ, ಕ್ಯಾನ್ಸಲೇಷನ್ ಹೋಗುತ್ತಲ್ವಾ, 7 1 7. ಸೊ ಏನ್ ಉಳಿತು, ಎಲ್ ಇಸ್ ಈಕ್ವಲ್ಸ್ ಟು 550. ಈ 22 ಈ ಕಡೆ ಹೋದ್ರೆ ಏನಾಗತ್ತೆ, ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಡಿವೈಡ್ ಆಗತ್ತೆ. ಈಗ ಕ್ಯಾನ್ಸಲೇಷನ್ ಆಗುತ್ತೆ. 11 2s 11, 5s 55, 0. ಓಕೆ, ಅಗೇನ್ ಕ್ಯಾನ್ಸಲೇಷನ್ ಆಗುತ್ತೆ. 2 1s 2, 25s. ಸೊ ಏನ್ ಬಂತು, ಎಲ್ ಇಸ್ ಈಕ್ವಲ್ಸ್ ಟು 25 ಬಂತು. ಅದನ್ನ ಇಲ್ಲಿ ಬರ್ಕೊಳ್ಳೋಣ, ಎಲ್ ಇಸ್ ಈಕ್ವಲ್ಸ್ ಟು 25 ಮೀಟರ್. ಓಕೆ, ಈಗ ನಮ್ಗೆ ಎಲ್ ಗೊತ್ತಾಯ್ತು. ಎಲ್ ಗೊತ್ತಾದ್ಮೇಲೆ ಈಗ ನಾವು ಹೆಚ್ಚು ಫೈಂಡ್ ಔಟ್ ಮಾಡ್ಕೊಳ್ಬೋದು ಅಲ್ವಾ. ಈಗ ಇದನ್ನ ರಬ್ ಮಾಡಿ, ನಮ್ಗೆ ಗೊತ್ತಿರೋದು ಏನ್ ಫಾರ್ಮುಲಾ, ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು h² + r² ಅಲ್ವಾ. ಈಗ ಎಲ್ ಗೊತ್ತಿದೆ, ನಮ್ಗೆ ಏನ್ ಫೈಂಡ್ ಔಟ್ ಮಾಡ್ಬೇಕು, ಹೆಚ್ಚು. ಸೊ h² ಇಸ್ ಈಕ್ವಲ್ಸ್ ಟು, ಈ ಆರ್ ನ ಈ ಕಡೆ ಕಳ್ಸಿದ್ರೆ ಏನಾಗುತ್ತೆ, L² - r² ಆಯ್ತು ಅಲ್ವಾ. ಸೊ h ಇಸ್ ಈಕ್ವಲ್ಸ್ ಏನಾಗುತ್ತೆ, √L² - r². ಈಗ ನಮ್ಗೆ ಎಲ್ ಎಷ್ಟು ಬಂದಿದೆ, 25 ಬಂದಿದೆ. ಮೈನಸ್ ಆರ್ ಎಷ್ಟಿದೆ, 7 ಇದೆ, 7². ಈಗ 25 ಇಂಟು 25 ಮಾಡೋಣ, ಸ್ಕ್ವೇರ್ ರೂಟ್. 25 5s 125, 25 2s 50 ಪ್ಲಸ್ 12 62, 625 ಮೈನಸ್ 7² ಅಂದ್ರೆ ನಿಮ್ಗೆ ಗೊತ್ತು 49. ಈಗ ಇದರಲ್ಲಿ 49 ಮೈನಸ್ ಮಾಡೋಣ. 15 - 9 6 ಬಂತು. ಇಲ್ಲಿ 11, ಇಲ್ಲಿ 1 ಉಳಿತು. 11 - 4 is 7, ಇಲ್ಲಿ 5 ಉಳಿತು. ಸೊ ಏನ್ ಬಂತು, √576. ಈಗ √576 ಮಾಡೋಣ.
ನೋಡ್ರಿ 576. ಡಿವಿಷನ್ ಮೆಥಡ್ ಮಾಡೋಣ. ಇಲ್ಲಿ ನೋಡಿ ಯಾವ ಸ್ಕ್ವೇರ್ ಬರುತ್ತೆ, 2 2s 4, 1 ಉಳಿತು. ಇಲ್ಲಿ ಅಟ್ ಎ ಟೈಮ್ 76 ತಗೋಬೇಕು. ಈ 2ನ ಇಲ್ಲಿ ಆ್ಯಡ್ ಮಾಡಬೇಕು, 4 ಆಯಿತು. ಈಗ 6 ಬರಬೇಕಲ್ವ, ಸೊ 44 ಇಂಟು 4 ಮಾಡೋಣ. ಇಲ್ಲಿ ಏನು ನಂಬರ್ ತೊಗೊತೀವಿ ಅದೇ ನಂಬರ್ ಇಲ್ಲಿ ತೊಗೋಬೇಕಲ್ವಾ. 4 4 16, ಅಗೇನ್ 4 4 16 ಪ್ಲಸ್ 1 70. ನೋಡಿ ಬಂತು. ಸೊ 44 4 176, 0 ರಿಮೈಂಡರ್. ಸೊ ಏನು ಬಂತು, ಸ್ಕ್ವೇರ್ ರೂಟ್ ಆಫ್ 576 ಈಸ್ 24. ವಾಟ್ ಈಸ್ ದಿಸ್? ದಿಸ್ ಈಸ್ ಹೈಟ್. ಸೊ ಅದನ್ನು ಇಲ್ಲಿ ಬರ್ಕೊಳ್ಳೋಣ. ಹೈಟ್ ಈಸ್ ಈಕ್ವಲ್ಸ್ ಟು 24 ಮೀಟರ್. ಓಕೆ, ಈಗ ನಾವು ವಾಲ್ಯೂಮ್ ಫೈಂಡ್ ಔಟ್ ಮಾಡ್ಬೋದು. ಎಲ್ಲ ಬಂತು, ನಮಗೆ ಹೈಟು ಸಿಕ್ತು. ನೋಡಿ 1/3 ಇಂಟು ಪೈ ಅಂದರೆ 22/7 ಇಂಟು ರೇಡಿಯಸ್ ಅಂದರೆ ಎಷ್ಟಿದೆ, 7 ಇದೆ. 7 ಇಂಟು 7 ಇಂಟು ಹೈಟ್ ಎಷ್ಟು ಬಂತು ನಮಗೆ, 24. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೋ ಅದು ಮಾಡೋಣ. 7 1 7, 3 1 3, 8 ಇನ್ನು ಡಿನಾಮಿನೇಟ್ರಲ್ಲಿ ಏನಿಲ್ಲ, ಇವೆಲ್ಲ ಮಲ್ಟಿಪ್ಲೈ ಮಾಡೋದಿದೆ. 22 ಇಂಟು 7 8 56, ಇವೆರಡನ್ನು ಮಲ್ಟಿಪ್ಲೈ ಮಾಡೋಣ. ಈ ಕಡೆ ಹಾಕೊಳ್ಳೋಣ, ಸೊ ದಟ್ ಈಸಿ ಆಗುತ್ತೆ. 2 6 12, 2 5 10 ಪ್ಲಸ್ 1 11. ಅಗೇನ್ 2 ಇಂದ ಮಾಡಿದ್ರೆ ಸೇಮ್ ಬರುತ್ತೆ. 2 1 1, 2 3 2 1, ಇದು ಬಂತು. ಸೊ ನಾವೇನು ಹೇಳ್ಬೋದು, ಏನಿದು ವಾಲ್ಯೂಮ್. ಸೊ ವಾಲ್ಯೂಮ್ ಇಸ್ ಈಕ್ವಲ್ಸ್ ಟು 1 2 3 2 ಯೂನಿಟ್ ಮೀಟರ್ ಇದೆ, ಮೀಟರ್ ಕ್ಯೂಬ್ is the answer. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.